ಈ ವಿಡಿಯೋದಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ಸ್ ಅಂದ್ರೇನು, ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್ ಲೇಯರ್ ಅಂದರೆ ಅದೊಂದು ಟ್ರಾನ್ಸ್ಪರೆಂಟ್ ಲೇಯರ್ ಅಂತ. ನಾವು ಅಡ್ಜಸ್ಟ್ಮೆಂಟ್ ಲೇಯರ್ ಸುಮ್ಮನೆ ಯೂಸ್ ಮಾಡಿದ್ರೆ ಅದ್ರ ಏನು ಎಫೆಕ್ಟ್ ಆಗಲ್ಲ. ನಮ್ಮ ವೀಡಿಯೋ ಯಾವ ಥರ ಇರುತ್ತೆ ಅದೇ ಥರ. ಅಡ್ಜಸ್ಟ್ಮೆಂಟ್ ಲೇಯರ್ಗೆ ನಾವು ಏನು ಎಫೆಕ್ಟ್ ಆ್ಯಡ್ ಮಾಡ್ತೀವಿ ಅಥವಾ ಅದಕ್ಕೆ ಏನು ಫಂಕ್ಷನ್ ಕೊಡ್ತೀವಿ ಅದ್ರ ಮೇಲೆ ನಮ್ಮ ವೀಡಿಯೋ ಲೈಕ್ ಎಫೆಕ್ಟ್ಸ್ ಆಗಲಿ ಏನು ಅದು ವರ್ಕ್ ಆಗುತ್ತೆ. ಸೊ ಫಸ್ಟ್ ಯಾವ ಥರ ಕ್ರಿಯೇಟ್ ಮಾಡೋದಂತ ನೋಡೋಣ. ಇಲ್ಲಿ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನ್ಯೂ ಐಟಮ್ ಅಂತ ಐತೆ, ಅಲ್ಲೋಗಿ ಅಡ್ಜಸ್ಟ್ಮೆಂಟ್ ಲೇಯರ್ ಅಂತ ಐತಲ್ವ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಲೈಕ್ ಏನು ಹೇಳೋದು ಆಸ್ಪೆಕ್ಟ್ ರೇಷಿಯೋ ಅದೆಲ್ಲ ಯಾವುದೋ ಅಂತ ಕೇಳೋದು. ಇದು ಆಟೋಮೆಟಿಕ್ಕಾಗಿ ನೀವು ಯಾವ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿರ್ತೀರ ಅದನ್ನೇ ಕೇಳೋದು. ಸೊ ಇದೇನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಓಕೆ ಅಂತ ಕೊಟ್ಟಿದ ತಕ್ಷಣ ಅಡ್ಜಸ್ಟ್ಮೆಂಟ್ ಲೇಯರ್ ನಿಮಗೆ ಇಲ್ಲಿ ಕ್ರಿಯೇಟ್ ಆಯಿತು, ಬಿನ್ನಲ್ಲಿ ಬರುತ್ತೆ. ಇದನ್ನು ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇಲ್ಲಿ ವೀಡಿಯೋ ಲೇಯರ್ ನೆಕ್ಸ್ಟ್ ಲೇಯರ್ V2 ಲೇಯರ್ ಹಾಕ್ತೀನಿ. ಯಾವುದು ಅಡ್ಜಸ್ಟ್ಮೆಂಟ್ ಲೇಯರ್ ಒಂದು ವೀಡಿಯೋ ಮೇಲ್ಗಡೆ ಇರಬೇಕು. ನೀವು ಯಾವ ವೀಡಿಯೋ ಮೇಲ್ಗಡೆ ಇರುತ್ತೆ ಅಥವಾ ನೀವು ಅಡ್ಜಸ್ಟ್ಮೆಂಟ್ ಕೆಳಗಡೆ ಎಷ್ಟು ಲೇಯರ್ಸ್ ಇರುತ್ತೆ ಅದಕ್ಕೆ ಅಪ್ಲೈ ಆಗುತ್ತೆ. ಓಕೆನಾ. ಅಡ್ಜಸ್ಟ್ಮೆಂಟ್ ಲೇಯರ್ ಯಾವಾಗಲೂ ಒಂದು ಟ್ರಾನ್ಸ್ಪರೆಂಟ್ ಲೇಯರ್. ನೀವು ಅದ್ರ ಮೇಲೆ ಏನು ಹಾಕ್ತೀರಾ ಅದ್ರ ನಿಮ್ಮ ಕೆಳಗಡೆ ಇರೋದು ವೀಡಿಯೋಸ್ ಯಾವುದಾದ್ರು ಆ ಲೇಯರ್ಸಲ್ಲಿ ಇರುತ್ತೆ ಅದು ಎಫೆಕ್ಟ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಲೇಯರ್ ಸುಮ್ಮನೆ ಕ್ರಿಯೇಟ್ ಮಾಡಿ ಲೈಕ್ ಇವಾಗ ನಾನು ಕ್ರಿಯೇಟ್ ಮಾಡ್ಬಿಟ್ಟು ಮೇಲೆ ಪ್ಲೇಸ್ ಮಾಡಬಾರ್ದು. ನೋಡಿ, ಅಡ್ಜಸ್ಟ್ಮೆಂಟ್ ಲೇಯರ್ ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ನಾನು ಅಲ್ಲಿ ಮೇಲೆ ಪ್ಲೇಸ್ ಮಾಡಿದ್ರು ಸೇಮ್ ಅದೇ ಥರ ಏನೂ ಇಂಪ್ಯಾಕ್ಟ್ ಆಗಿಲ್ಲ. ಸೊ ಇವಾಗ ಅಡ್ಜಸ್ಟ್ಮೆಂಟ್ ಲೇಯರು ಯಾವ ಥರ ವರ್ಕ್ ಆಗುತ್ತೆ, ನಾನು ಅಡ್ಜಸ್ಟ್ಮೆಂಟ್ ಲೇಯರ್ ನಾನು ಮೇಲ್ಗಡೆ ಕ್ರಿಯೇಟ್ ಮಾಡಿದೆ. ಇವಾಗ ನನಗೆ ಇದೆಲ್ಲ ಇಲ್ಲಿ 4 ವೀಡಿಯೋಸ್ ಇಂಪಾರ್ಟ್ ಆಗಿದೆ. ಎಲ್ಲ ವೀಡಿಯೋಸು ಮೇಲ್ಗಡೆ ಹಂಗಂದ್ರೆ ಟಾಪು ಬಾಟಮ್ ಸ್ವಲ್ಪ ಕ್ರಾಪ್ ಆಗಿರಬೇಕು ಹಂಗಂತ ಇಟ್ಕೊಳ್ಳೋಣ. ಸೊ ಇವಾಗ ಏನು ಮಾಡ್ತೀವಿ, ಒಂದೊಂದು ವೀಡಿಯೋಗೆ ಹೋಗ್ಬಿಟ್ಟು ನಾವು ಕ್ರಾಪ್ ಎಫೆಕ್ಟ್ ಇದೆ ಅಲ್ವಾ, ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ 4 ಕ್ಲಿಪ್ಗೆ ಆಗ್ಬಿಟ್ಟು ಒಂದೊಂದು ಕ್ಲಿಪ್ಗೆ ಹೋಗಿ ಅದನ್ನು ಏನು ಹೇಳೋದು ಮೇಲ್ಗಡೆ ಕೆಳಗಡೆ ಕ್ರಾಪ್ ಮಾಡ್ತೀವಿ. ಸೊ ಅದ್ರ ಬದಲು ಏನು ಮಾಡ್ಬೋದು ಅಂದರೆ ಬೆಸ್ಟ್ ಅಡ್ಜಸ್ಟ್ಮೆಂಟ್ ಲೇಯರ್ ಆಯ್ತಲ್ವ, ಅದನ್ನು ಕ್ರಿಯೇಟ್ ಮಾಡಿಬಿಟ್ಟು ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಕ್ರಾಪ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಹಾಕ್ತೀನಿ. ಹಾಕಿದ ತಕ್ಷಣ ಆ ಕ್ರಾಪ್ ಪ್ರಾಪರ್ಟೀಸ್ಗೆ ಹೋಗಿ ಕೆಳಗಡೆ ಬಾಟಮಲ್ಲಿ ಸ್ವಲ್ಪ ನಾನು ಕ್ರಾಪ್ ಮಾಡ್ತೀನಿ, ಒಂದು 10%, ಮತ್ತು ಟಾಪಲ್ಲೂ ಒಂದು 10% ನಾನು ಕ್ರಾಪ್ ಮಾಡ್ತೀನಿ. ಇವಾಗ ನೀವು ಪ್ಲೇ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ಲೇಯರ್ ಎಲ್ಲಿವರೆಗೂ ಐತೆ. ಅಂದರೆ ಅಡ್ಜಸ್ಟ್ಮೆಂಟ್ ಲೇಯರ್ ಕೆಳಗಡೆ ಎಷ್ಟು ವೀಡಿಯೋಸ್ ಐತೆ ಅದೆಲ್ಲದಕ್ಕೂ ಇದು ಕ್ರಾಪ್ ಅಪ್ಲೈ ಆಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಲೇಯರ್ ಏನಕ್ಕೆ ಮೇಯ್ನ್ಲಿ ಯೂಸ್ ಮಾಡಿದ್ರೆ ಟೈಮ್ ಸೇವ್ ಮಾಡೋಕ್ಕೆ ಖಂಡಿತ ಯೂಸ್ ಆಗುತ್ತೆ. ಇಲ್ಲಾಂದರೆ ನೀವು ಪ್ರತಿಯೊಂದು ವೀಡಿಯೋಗೆ ಹೋಗ್ಬಿಟ್ಟು ಕ್ರಾಪ್ ಅಪ್ಲೈ ಮಾಡಿಬಿಟ್ಟು ಈ ಥರ ಮಾಡಬೇಕು, ಅಥವಾ ಒಂದು ವೀಡಿಯೋಗೆ ಕ್ರಾಪ್ ಅಪ್ಲೈ ಮಾಡಿಬಿಟ್ಟು ಅದರಿಂದ ಕಾಪಿ ಮಾಡಿ ಬೇರೆ ಎಲ್ಲ ಕ್ಲಿಪ್ಸ್ಗೂ ಪೇಸ್ಟ್ ಮಾಡಬೇಕು. ಬರೀ ಇದಕ್ಕೆ ಮಾತ್ರ ಅಲ್ಲ, ಮೇಯ್ನ್ ಅಡ್ಜಸ್ಟ್ಮೆಂಟ್ ಲೇಯರ್ ಇನ್ನೊಂದು ಏನಕ್ಕೆ ಯೂಸ್ ಮಾಡೋದು, ಕಲರ್. ಫಾರ್ ಎಕ್ಸಾಂಪಲ್ ಎಲ್ಲ ವೀಡಿಯೋಲ್ಲಿ ಎಡಿಟ್ ಆಗಿರ್ತಾರೆ, ಲಾಸ್ಟಲ್ಲಿ ಎಲ್ಲದಕ್ಕೂ ಒಂದೇ ಕಲರ್ ಅಪ್ಲೈ ಮಾಡಬೇಕಂದ್ರೆ ಒಂದು ಕ್ಲಿಪ್ಪಿಗೆ ಮಾಡಿಬಿಟ್ಟು ಕಾಪಿ ಪೇಸ್ಟ್ ಮಾಡಿ ಎಲ್ಲ ಕ್ಲಿಪ್ ಅಪ್ಲೈ ಮಾಡಿ ಅದ್ರ ಬಂದು ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲ್ಗಡೆ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿದೆ ಅಲ್ವಾ ಲುಮೆಟ್ರಿಕ್ ಕಲರ್, ಕ್ಲಿಕ್ ಮಾಡಿದ ತಕ್ಷಣ ಫಾರ್ ಎಕ್ಸಾಂಪಲ್ ಇಲ್ಲಿ ತುಂಬಾ ಇನ್ಪುಟ್ ಲೆಟ್ಸ್ ಅನ್ನೋದು ಪ್ರೀಸೆಟ್ಸ್ ಇರುತ್ತೆ ಲೆಟ್ಸ್, ಇದನ್ನು ನಾನು ಯಾವುದೋ ಒಂದು ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕಲರ್ ಚೇಂಜ್ ಆಯಿತು. ಅಂದರೆ ಅಡ್ಜಸ್ಟ್ಮೆಂಟ್ ಲೇಯರ್ ಕೆಳಗಡೆ ಏನು ಯಾವ ಕ್ಲಿಪ್ ಐತೆ ಅದೆಲ್ಲ ಕಂಪ್ಲೀಟ್ ಚೇಂಜ್ ಆಯಿತು. ಸೊ ಇದು ಬೇಸಿಕಲಿ ಏನಕ್ಕೆ ಯೂಸು, ಮೇಯ್ನ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ ಏನಕ್ಕೆ ಅಂದರೆ ಟೈಮ್ ತುಂಬ ಸೇವ್ ಆಗುತ್ತೆ ಅಡ್ಜಸ್ಟ್ಮೆಂಟ್ ಲೇಯರ್ ಯೂಸ್ ಮಾಡೋದ್ರಿಂದ, ಮತ್ತು ಎಡಿಟಿಂಗ್ ವರ್ಕ್ ಫ್ಲೋ ಕೂಡ ಫಾಸ್ಟ್ ಆಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಲೇಯರ್ ಇಷ್ಟೇ. ಬರೀ ಒಂದು ನಾನು ತೋರಿಸಿದ್ನೆಲ್ಲ ಕ್ರಾಪ್ ಮಾಡೋದು ಮತ್ತು ಕಲರ್ ಚೇಂಜ್ ಮಾಡೋದು ಬರೀ ಅದಕ್ಕೆ ಮಾತ್ರ ಯೂಸ್ ಮಾಡೋದು. ಇನ್ನೂ ತುಂಬ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ವೀಡಿಯೋ ಫುಲ್ ಇದೆ, ಲೈಕ್ ತುಂಬ ಕ್ಲಿಪ್ಸ್ ಇದೆ, ಆ ಎಲ್ಲ ಕ್ಲಿಪ್ಸಲ್ಲೂ ಲೈಕ್ ಸರ್ಟೆನ್ ಪೋರ್ಷನ್ ಅಂದರೆ ಒಂದು ಸರ್ಟೆನ್ ಪೋರ್ಷನ್ ಬ್ಲರ್ ಮಾಡಬೇಕಂದ್ರೂ ಅಷ್ಟೇ, ನೀವು ಒಂದೊಂದು ಕ್ಲಿಪ್ಪು ಬ್ಲರ್ ಮಾಡೋ ಬದಲು ಅಡ್ಜಸ್ಟ್ಮೆಂಟ್ ಲೇಯರ್ ಹಾಕ್ಬಿಟ್ಟು ಎಲ್ಲಿ ಬ್ಲರ್ ಮಾಡಬೇಕು ಬ್ಲರ್ ಮಾಡಿಬಿಟ್ರೆ ಅಲ್ಲಿ ಕೆಳಗಡೆ ಯಾವ ಕ್ಲಿಪ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಲೇಯರ್ ಐತೆ ಎಲ್ಲದಕ್ಕೂ ಅದು ಅಪ್ಲೈ ಆಗ್ಬಿಡುತ್ತೆ. ಸೊ ಐ ಹೋಪ್ ಅಡ್ಜಸ್ಟ್ಮೆಂಟ್ ಲೇಯರ್ ಅಂದ್ರೆ ಏನು, ಅದು ಏನಕ್ಕೆ ಯೂಸ್ ಮಾಡ್ತೀವಿ, ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ. ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಸೊ ಥ್ಯಾಂಕ್ ಯು.